ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಕೂದಲ ಬೆಳವಣಿಗೆಗೆ ಮನೆಯಲ್ಲಿಯೇ ತಯಾರಿಸಬಹುದಾದ ನೈಸರ್ಗಿಕ ಏರ್ ಪ್ಯಾಕ್ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಿಮ್ಮ ಕೂದಲನ್ನು ಸೊಂಪಾಗಿ ಬೆಳೆಯುವಂತೆ ಮಾಡುವುದು ಸುಲಭವಾದ ಕೆಲಸವೇನಲ್ಲ. ಆದರೆ ದುಬಾರಿ ಸಲೂನ್ ಚಿಕಿತ್ಸೆಗಳಲ್ಲಿ ನಿಮ್ಮ ದುಡ್ಡು ಖಾಲಿ ಮಾಡುವ ಮೊದಲು ನಿಮ್ಮ ಅಡುಗೆ ಮನೆಯಲ್ಲಿಯೇ ನಿಮ್ಮ ಕೂದಲನ್ನು ಚೆನ್ನಾಗಿ ಬೆಳೆಯುವಂತೆ ಮಾಡಬಲ್ಲ, ಕೂದಲಿನ ಆರೋಗ್ಯವನ್ನು ಕಾಪಾಡಬಲ್ಲ ಹಲವಾರು ಸಾಮಗ್ರಿಗಳಿವೆ. ಅವುಗಳನ್ನು ಬಳಸಿ ಕೂದಲಿಗೆ ಪೋಷಣೆಯನ್ನು ನೀಡಬಹುದು. ಮೊಸರು ಮತ್ತು ಮೊಟ್ಟೆ. ನಿರಂತರವಾಗಿ ಒಡೆಯುವ ದುರ್ಬಲ ಕೂದಲಿಗೆ ಗಂಭೀರವಾದ ಪ್ರೋಟೀನ್ ಹಸ್ತಕ್ಷೇಪದ ಅಗತ್ಯವಿದೆ. ಮೊಟ್ಟೆಗಳು ನೈಸರ್ಗಿಕ ಪೆಪ್ಟೈಡ್ಗಳಿಂದ ತುಂಬಿರುತ್ತವೆ. ಅದು ನಿಮ್ಮ ಕೂದಲಿನ ಶಾಫ್ಟ್ನ ಉದ್ದಕ್ಕೂ ಹಾನಿಗೊಳಗಾದ ರಂಧ್ರವಿರುವ ಕಲೆಗಳನ್ನು ತಾತ್ಕಾಲಿಕವಾಗಿ ತುಂಬುತ್ತವೆ. ಒಂದು ಸಂಪೂರ್ಣ ಮೊಟ್ಟೆಯೊಂದಿಗೆ 4 ಚಮಚ ಮೊಸರನ್ನು ಬೆರೆಸಿ ಬಿಳಿ ಭಾಗವನ್ನು ಬಿಟ್ಟು ಬಿಡಿ ಮತ್ತು ತುದಿಗಳು ಹೆಚ್ಚು ಒಣಗಿದಂತೆ ಭಾಸವಾಗುತ್ತಿದ್ದರೆ ಹಳದಿ ಭಾಗವನ್ನು ಮಾತ್ರ ಬಳಸಿ. ಈ ಮಸುಕಾದ ಹಳದಿ ಮಿಶ್ರಣವನ್ನು ಬೇರಿನಿಂದ ತುದಿಯವರೆಗೆ ಹಚ್ಚಿ ಶಾಖವನ್ನು ಹಿಡಿದಿಡಲು ಶವರ್ ಕ್ಯಾಪ್ ಹಾಕಿ ಮತ್ತು 30 ನಿಮಿಷಗಳ ನಂತರ ಅದನ್ನು ತೊಳೆಯಿರಿ. ನೆನಪಿಡಿ, ಮೊಟ್ಟೆಯ ಪದರಗಳು ನಿಮ್ಮ ಕೂದಲಿನ ಎಳೆಗಳಲ್ಲಿ ಸಿಕ್ಕು ಬೀಳಲು ನೀವು ಬಯಸದಿದ್ದರೆ ಯಾವಾಗಲೂ ತಂಪಾದ ನೀರಿನಿಂದ ತೊಳೆಯಿರಿ. ಅಲೋವೆರಾ ಮತ್ತು ಮೊಸರು. ನಿಮ್ಮ ನೆತ್ತಿ ತುರುಕೆ, ಸೂಕ್ಷ್ಮತೆ ಅಥವಾ ಉರಿಯೂತವನ್ನು ಅನುಭವಿಸುತ್ತಿದ್ದರೆ 3 ಚಮಚ ಮೊಸರನ್ನು 2 ಚಮಚ ತಾಜಾ ಅಲೋವೆರಾ ಜೆಲ್ನೊಂದಿಗೆ ಬೆರೆಸಿ. ಅಲೋವೆರಾವು ಪ್ರೋಟಿಯೋಲೈಟಿಕ್ ಕಿಣ್ವಗಳಿಂದ ತುಂಬಿರುತ್ತದೆ. ಅದು ಸತ್ತ ಚರ್ಮದ ಕೋಶಗಳನ್ನು ಸಕ್ರಿಯವಾಗಿ ಸರಿಪಡಿಸುತ್ತದೆ. ಮೊಸರಿನೊಂದಿಗೆ ಪರಿಪೂರ್ಣ ಸಾಮರಸ್ಯದಿಂದ ಕಾರ್ಯನಿರ್ವಹಿಸುತ್ತದೆ. ಅದನ್ನು ನಿಮ್ಮ ತಲೆಯಾದ್ಯಂತ ಹಚ್ಚಿ 45 ನಿಮಿಷ ಬಿಟ್ಟು ಸೌಮ್ಯವಾದ ಶಾಂಪೂ ಬಳಸಿ ತೊಳೆಯಿರಿ. ನಿಂಬೆ ಮತ್ತು ಹುಳಿ ಮೊಸರು. ದಟ್ಟವಾದ ಫ್ಲಾಕಿ ನೆತ್ತಿಯು ಕೂದಲಿನ ಬೆಳವಣಿಗೆಯನ್ನು ದೈಹಿಕವಾಗಿ ಕುಂಠಿತಗೊಳಿಸುತ್ತದೆ. 4 ಚಮಚ ಹುಳಿ ಮೊಸರನ್ನು 1 ಚಮಚ ತಾಜಾ ನಿಂಬೆ ರಸದೊಂದಿಗೆ ಬೆರೆಸಿ. ಮೊಸರಿನಿಂದ ಲ್ಯಾಕ್ಟಿಕ್ ಆಮ್ಲವನ್ನು ನಿಂಬೆಯಿಂದ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆಮ್ಲದೊಂದಿಗೆ ಬೆರೆಸುವ ಮೂಲಕ ನೀವು ಕೂದಲಿನ ಕಿರುಚೀಲಗಳನ್ನು ಸಲೀಸಾಗಿ ಬಿಚ್ಚುವ ತೀವ್ರವಾದ ಆಂಟಿಫಂಗಲ್ ಚಿಕಿತ್ಸೆಯನ್ನು ಪಡೆಯುತ್ತೀರಿ. ಈ ಮಿಶ್ರಣವನ್ನು ನಿಮ್ಮ ಕೂದಲಿನ ಬುಡಕ್ಕೆ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡಿ ಮತ್ತು 15 ರಿಂದ 20 ನಿಮಿಷಗಳಲ್ಲಿ ತೊಳೆಯಿರಿ. ಇದರಿಂದ ನಿಮ್ಮ ನೆತ್ತಿ ಒಣಗುವುದಿಲ್ಲ. ಜೇನುತುಪ್ಪ, ಆಲಿವ್ ಎಣ್ಣೆ ಮತ್ತು ಮೊಸರು. ಉದ್ದನೆಯ ಕೂದಲಿನ ದೊಡ್ಡ ಶತ್ರುವೆಂದರೆ ಸೀಳಿದ ತುದಿಗಳು. 4 ಚಮಚ ಮೊಸರು, 1 ಚಮಚ ಜೇನುತುಪ್ಪ, 1 ಚಮಚ ಆಲಿವ್ ಎಣ್ಣೆಯನ್ನು ತೆಗೆದುಕೊಳ್ಳಿ. ಈ ಕೆನೆ ಮಿಶ್ರಣವನ್ನು ನಿಮ್ಮ ಮಧ್ಯದ ಉದ್ದ ಮತ್ತು ಒಣಗಿದ ತುದಿಗಳ ಮೇಲೆ ಸಂಪೂರ್ಣವಾಗಿ ಹಚ್ಚಿರಿ. ಹೊಳಪು ಆಳವಾಗಿ ಕಂಡೀಷನರ್ಗಾಗಿ ಅದನ್ನು 30 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ಮೆಂತ್ಯ ಮತ್ತು ಮೊಸರು. ಅತಿಯಾದ ಕೂದಲು ಉದುರುವುದು ಮತ್ತು ತೆಳುವಾಗುವುದು ನಿಮ್ಮ ಮತ್ತು ಉದ್ದ ಕೂದಲಿನ ನಡುವೆ ನಿಂತಿರುವ ಪ್ರಮುಖ ಅಡೆತಡೆಗಳಾಗಿದ್ದರೆ ಮೆಂತ್ಯ ನಿಮ್ಮ ಹೊಸ ಉತ್ತಮ ಸ್ನೇಹಿತ. ನಿಕೋಟಿನಿಕ್ ಆಮ್ಲ ಮತ್ತು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿರುವ ಮೆಂತ್ಯ ಕೂದಲು ಉದುರುವಿಕೆಯನ್ನು ಪರಿಣಾಮಕಾರಿಯಾಗಿ ಎದುರಿಸುತ್ತದೆ. 3 ಚಮಚ ಮೊಸರಿನಲ್ಲಿ 1 ಚಮಚ ಮೆಂತ್ಯ ಪುಡಿಯನ್ನು ಅಥವಾ ನೆನೆಸಿದ ಮೆಂತ್ಯ ಬೀಜದ ಪೇಸ್ಟ್ ತಯಾರಿಸಿ ಬೆರೆಸಿ. ಬೀಜಗಳು ಊದಿಕೊಂಡು ಅವುಗಳ ಪೋಷಕಾಂಶಗಳನ್ನು ಬಿಡುಗಡೆ ಮಾಡಲು ಬೌಲ್ ಅನ್ನು 15 ನಿಮಿಷಗಳ ಕಾಲ ಅಲುಗಾಡದಂತೆ ಬಿಡಿ. ಅದನ್ನು ನೇರವಾಗಿ ನಿಮ್ಮ ನೆತ್ತಿಗೆ ಮಸಾಜ್ ಮಾಡಿ ಮತ್ತು ಹೆಚ್ಚುವರಿಯನ್ನು ಕೂದಲಿನಾದ್ಯಂತ ಹಚ್ಚಿಕೊಳ್ಳಿರಿ. 40 ನಿಮಿಷಗಳ ನಂತರ ಶಾಂಪೂ ಮಾಡಿ. ಈ ನ್ಯಾಚುರಲ್ ರೆಮಿಡಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.